ರಂಗನಾಥ್ ಥಿಯೇಟ್ರಲ್ಲಿ ಒಂದಷ್ಟು ಕ್ರೌಡ್ ಸೇರಿತ್ತು, ಸ್ಟೆಪ್ ಹಾಕಿದ್ರು, ಒಂದು ಸಂಭ್ರಮ ಶುರು ಆಯಿತು. ಬಟ್ ಎಕ್ಸಾಕ್ಟ್ಲಿ ಹೇಗೆ ಫೀಲ್ ಆಗ್ತಿದೆ ನೀವು ಜನಗಳ ಬಗ್ಗೆ ಸಿನಿಮಾ ನೋಡಿದಾಗ? ನನಗೆ ಗಾಬರಿ ಇದೆ, ಆತಂಕ ಇದೆ. ಯಾಕಂದರೆ ಇಷ್ಟೂ ದಿನಗಳ ಕಾಲ ತಿಂಗಳಾನುಗಟ್ಟಲೆ ಗಂಟ್ಲು ಕೂಗೋಂಗೆ ಗಂಟ್ಲು ಹೋಗೋಂಗೆ ಕೇಳ್ಕೊಂಡ್ವಿ ಸಿನಿಮಾಗೆ ಬನ್ನಿ ಅಂತ. ಈಗ ಫಸ್ಟ್ ಆಡಿಯನ್ಸ್ ಒಳಗಡೆ ಇದ್ದಾರೆ, ಮತ್ತು ಏನು ಎತ್ತ ಅನ್ನೋದನ್ನು ಇಲ್ಲಿ ಹೌಸ್ಫುಲ್ ಆಗಿದೆ. ಬೇರೆ ಕಡೆ ಹೆಂಗಾಗತ್ತೆ ಅನ್ನೋವಂಥ ಒಂದು ಆತಂಕ, ಖುಷಿ ಎರಡೂ ಇದೆ. ಓಕೆ ಪವನ, ಯೂಶಲಿ ಒಂದು ಸಿನಿಮಾ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಎಲ್ಲ ಥರದ ಎಲಿಮೆಂಟ್ಸ್ಗಳು ಬೇಕಾಗ್ತದೆ. ಬಟ್ ಮೆಹಬೂಬಾದಲ್ಲಿ ಅದು ಬೇಗ ಕನೆಕ್ಟ್ ಆಗಿದೆ, ಕಥೆ ವಿಷಯಕ್ಕೂ ಕಂಟೆಂಟ್ ವಿಷಯಕ್ಕೂ. ಇದಕ್ಕೆ ಡೆಫಿನೆಟ್ಲಿ ಮೆಹಬೂಬಾ ನಾನು ಮಾಡಿರೋ ಹಾಗೂ ನಾನು ನೋಡಿರೋ ಎಷ್ಟೋ ಲವ್ ಸ್ಟೋರೀಸಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಮ್ಯೂಸಿಕಲ್ ಜರ್ನಿ ಇದೆ ಸಿನಿಮಾದಲ್ಲಿ, ಇಟ್ಸ್ ಸೋ ಎಂಗೇಜಿಂಗ್. ನಾನಿವತ್ತು ಆಡಿಯನ್ಸ್ ಮಧ್ಯೆ ಕೂತು ನೋಡಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಎಲ್ಲರೂ ತುಂಬ ಅಷ್ಟೇ ಎಂಗೇಜ್ಡಾಗಿ ಎಂಜಾಯ್ ಮಾಡ್ತಿದ್ದೆ. ತುಂಬ ಖುಷಿಯಾಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಪ್ರಾಡಕ್ಟ್ ಜನಕ್ಕೆ ಅಷ್ಟು ಇಷ್ಟ ಆದಾಗ ನಮ್ಮ ಎಫರ್ಟ್ಸ್ಗೆ ಎಲ್ಲೋ ಏನೋ ಒಂದು ಬೆಲೆ ಸಿಗುತ್ತೆ. ಸೊ ಇಷ್ಟು ದಿನ ನಾವು ಮಾತಾಡ್ತಿದ್ವಿ, ಆ್ಯಂಡ್ ದ ಕೈಂಡ್ ಆಫ್ ಎಫರ್ಟ್ಸ್ ಮೈ ಟೀಮ್ ಹ್ಯಾಸ್ ಡನ್. ನಾನು ಪುಟ್ಟಲ್ಲ, ಶಶಿ ಅವರಾಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಇಟ್ಸ್ ಇಮ್ಮೆನ್ಸ್. ಆ್ಯಂಡ್ ನಾನು ಒಂದು ವೀಕ್ ಕೂಡ ಇರಲಿಲ್ಲ ಆ ಟೈಮಲ್ಲಿ. ದ ವೇ ದೇ ಹ್ಯಾವ್ ಕ್ಯಾರಿಡ್ ದ ಸಿನಿಮಾ. ಶಶಿ ಅವರು ಡೋರ್ ಟು ಡೋರ್ ಹೋಗಿ ಸಿನಿಮಾನ ಪ್ರಮೋಟ್ ಮಾಡಿದರೆ. ಐ ಡೋಂಟ್ ಥಿಂಕ್ ಸೊ ಇದುವರೆಗೂ ಇಷ್ಟು ಒಂದು ಸಿನಿಮಾನ ನಿಲ್ಲಿಸ್ಕೊಳ್ಳೋದಕ್ಕೆ, ಗೆಲ್ಲಿಸ್ಕೊಳ್ಳೋದಕ್ಕೆ ಇಷ್ಟು ಹಂತವಾಗಿ ಒಂದು ಸಿನಿಮಾಗೋಸ್ಕರ ಒಬ್ಬ ಹೀರೋ ನಿಂತ್ಕೊಂಡು ಅಷ್ಟು ದೊಡ್ಡ ಹೋರಾಟ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಅದನ್ನೆಲ್ಲ ನೋಡಬೇಕಾದ್ರೆ ತುಂಬ ಹೆಮ್ಮೆ ಅನಿಸ್ತು ನನ್ನ ತಂಡದ ಬಗ್ಗೆ. ಇವತ್ತಿನ ದಿನದಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡೋದು ಒಂದು ದೊಡ್ಡ ಹೋರಾಟ. ಇವತ್ತೆಷ್ಟು ಸಿನಿಮಾಸ್ಗಳಿದೆ, ಎಷ್ಟು ಸಿನಿಮಾಸ್ಗಳ ಮಧ್ಯೆ ನಾವು ಬಂದಿದ್ದೀವಿ. ಆ್ಯಂಡ್ ಕಾಂಟೆಂಟ್ ಅಂತ ನಾವೆಲ್ಲರೂ ಮಾತಾಡ್ತೀವಿ. ಸೊ ಆ ಹಂತದಲ್ಲಿ ಆ್ಯಕ್ಚುಲಿ ಇದು ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ವಾಟ್ ವಿ ಕುಡ್ ಗಿವ್ ಟು ದ ಆಡಿಯನ್ಸ್. ನಮ್ಮ ಜನಗಳಿಗೆ ನಾವು ಕೊಡೋ ಒಂದು ಬೆಸ್ಟ್ ಸಿನಿಮಾ ನಾವು ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅದನ್ನು ತಲುಪಿಸೋ ಪ್ರಯತ್ನನ ತುಂಬ ಹಾನೆಸ್ಟಾಗಿ ಒಂದು ದೊಡ್ಡ ಮಟ್ಟಿಗೆ ನಮ್ಮ ತಂಡ ಮಾಡಿದೆ. ತುಂಬ ಹೆಮ್ಮೆ ಪಡ್ತೀನಿ ಅಂತ ಹೇಳೋದು. ಎಲ್ಲೇ ಹೋದ್ರೂ ಯಾರೇ ಕೇಳಿದ್ರೂ ಮೆಹಬೂಬಾ ಇವತ್ತು ರೀಚ್ ಆಗಿದೆ ಬಿಕಾಸ್ ಆಫ್ ದ ಎಫರ್ಟ್ಸ್ ಹಿ ಇಸ್ ಪುಟ್. ಒಬ್ಬರೇ ನಿಂತ್ಕೊಂಡು ಇವತ್ತಷ್ಟು ದೊಡ್ಡ ಹೋರಾಟ ಮಾಡಿದ್ದಾರೆ. ಸಿನಿಮಾದ ಯಶಸ್ಸು, ಸಿನಿಮಾದ ಇವತ್ತು ಇಷ್ಟು ಸಿಗ್ತಿರೋ ಪ್ರೀತಿ ಅಥವಾ ಇವತ್ತು ಆಗ್ತಿರೋದೆಲ್ಲವೂ ಕಂಪ್ಲೀಟ್ ಕ್ರೆಡಿಟ್ಸ್ ನಾನು ಇಡೀ ತಂಡ ಆ್ಯಂಡ್ ಸ್ಪೆಷಲಿ ಶಶಿ ಅವ್ರಿಗೆ ಕೊಡ್ತೀನಿ. ಬಿಕಾಸ್ ಇಟ್ ವಾಸ್ ನಾಟ್ ಅನ್ ಈಸಿ ಜರ್ನಿ, ನಾಟ್ ಅಟ್ ಆಲ್. ಇಷ್ಟೆಲ್ಲ ಹೋರಾಟದ ಮಧ್ಯೆ ಒಂದು ಸ್ಪೆಷಲ್ ಅಕೇಶನ್ ಮಧ್ಯ ನಾವು ನಿಂತ್ಕೊಂಡು ಒಂದು ಸಿನಿಮಾ ಗೆಲ್ಲಿಸ್ಕೊಳ್ಳೋದು, ಲಾಟ್ ಆಫ್ ಬ್ಲೆಸ್ಸಿಂಗ್ಸ್, ಲಾಟ್ ಆಫ್ ಲವ್. ಆ್ಯಂಡ್ ಸಿನಿಮಾ ರಿಲೀಸ್ ಮಾಡೋರಿಗೆ ಗೊತ್ತು ಅದ್ರ ಹೋರಾಟ. ಯಾವಾಗಲೂ ಹೇಳ್ತಾರೆ ಒಂದು ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು ಅಂತ. ಅದ್ರ ಜೊತೆಗೆ ನಾವು ಒಂದು ಗಾದೆ ಮಾತು ಸೇರಿಸ್ಕೋಬೇಕು ಇನ್ನು ಮುಂದೆ, ಒಂದು ಸಿನಿಮಾ ರಿಲೀಸ್ ಮಾಡಿ ನೋಡು ಅಂತ. ಸೊ ಹಾಗಾಗಿದೆ ಪರಿಸ್ಥಿತಿ. ಬಟ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಇಡೀ ಕನ್ನಡ ಜನತೆಗೆ ನಮ್ಮ ಸಿನಿಮಾನ ನಾವು ಪ್ರೆಸೆಂಟ್ ಮಾಡೋದು. ಆ್ಯಂಡ್ ಖಂಡಿತ ನಂಬಿಕೆ ಇದೆ ಅವ್ರು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿ ಪಡ್ತಾರೆ ಹಾಗೂ ಈ ಥರದ ಒಂದು ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಶಶಿ ಬಗ್ಗೆ ಸರ್, ಜಾಕಿ ಸಿನಿಮಾದ ಸಂಭ್ರಮ ಜೊತೆ ಮ್ಯಾಚ್ ಆಗ್ತೀರಾ, ಈ ಕಡೆ ಸೋಮುಗ್ ಮ್ಯಾಚ್ ಆಗ್ತೀರಾ, ನಿಮ್ದಕ್ಕೆ ಜನಕ್ಕೆ ಬಾ ಅಂತೀರಾ. ತುಂಬ ಈಕ್ವಲ್ ಆಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಅನ್ನೋಂಥ ನಿಮ್ಮ ಮನಸ್ಸು ತುಂಬ ಕನೆಕ್ಟ್ ಆಯ್ತು ನಮಗೆ. ಥ್ಯಾಂಕ್ ಯು ಸರ್. ನಾನು ಬರ್ತಾ ಇದ್ದಂಗೆ ಅದಕ್ಕೆ ಚಪ್ಪಲಿ ಬಿಟ್ಟು ಅಪ್ಪು ಸರ್ ಕಟೌಟ್ಗೆ ನಮಸ್ಕಾರ ಮಾಡಿದೆ. ಯಾಕಂದರೆ ನಾನು ಈ ಥರ ಫ್ಯಾನ್ಗಳ ಥರ ಬಂದು ಇಲ್ಲಿ ಸಿನಿಮಾ ನೋಡಬೇಕು ಅಂತಿದ್ದವನು, ಅವ್ರಗಳ ಮಧ್ಯದಲ್ಲಿ ನಂದೊಂದು ಸಿನಿಮಾ ಇದೆ ಅನ್ನೋದು ನಂಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ನನಗೆ ಕಾರ್ ಅಲ್ಲೇ ಹಾಕ್ಬಿಟ್ಟು ತೊಂದರೆ ಆಯಿತು ಅನ್ಸುತ್ತೆ ಬೇರೆ ಅಪ್ಪು ಸರ್ ಫ್ಯಾನ್ಸ್ಗೆಲ್ಲ. ಅಲ್ಲಿ ಮಧ್ಯೆ ಹಾಕ್ಬಿಟ್ಟು ಹಂಗೆ ನಮಸ್ಕಾರ ಮಾಡಿ ಅಲ್ಲಿಂದ ಬಂದು ಫಸ್ಟ್ ಅವರ ಮಧ್ಯದಲ್ಲಿ ಫಸ್ಟ್ ಡ್ಯಾನ್ಸ್ ಆಡಿದ್ದು ಖುಷಿ ಆಯಿತು. ಅಂದರೆ ಒಳಗಡೆ ಆತಂಕ ಇದೆ. ಅಪ್ಪು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನನ್ನ ಥಿಯೇಟ್ರ್ ಮುಂದೆನೂ ನಾನು ಖುಷಿಯಾಗಿ ಡ್ಯಾನ್ಸ್ ಆಡೋಕ್ಕಾಗಿಲ್ಲ. ಅಲ್ಲಷ್ಟು ಖುಷಿಯಾಗಿ ಡ್ಯಾನ್ಸ್ ಆಡಿದೆ. ಇಲ್ಲಿ ಭಯ ಶುರುವಾಯಿತು ಇಲ್ಲಿ ಬಂದಿದ ತಕ್ಷಣ, ಅಯ್ಯೋ ಏನಾಗುತ್ತೆ ಅಂತ. ಬಟ್ ವೆರಿ ಹಾನೆಸ್ಟ್ಲಿ ಆರ್ಗ್ಯಾನಿಕ್ಕಾಗಿ ನನಗೆ ಹೌಸ್ಫುಲ್ ಬೋರ್ಡ್ ಬಿದ್ದಿದ್ದಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಅದಕ್ಕೆ ಈಗ ನೋಡ್ಕೊಂಬಂದೆ ಹೌಸ್ಫುಲ್ ಬೋರ್ಡ್ ಹೆಂಗಿರುತ್ತೆ ಅಂತ. ಸೊ ಅದೊಂದು ಖುಷಿ ಆಯಿತು. ದೊಡ್ಡ ಹೋರಾಟ ಸರ್, ಇದು ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಒಂದು ಇಲ್ಲೇ ಅಲ್ಲ ಸುಮಾರು ಕಡೆ ಆಗಿದೆ. ನನಗೆ ನೆದರ್ಲ್ಯಾಂಡ್ಸಲ್ಲಿ ಹೌಸ್ಫುಲ್ ಆಗಿಬಿಟ್ಟಿದೆ ಸರ್. ಇನ್ನು 16ನೇ ತಾರೀಕು ಶೋ ಇರೋದು. 2 ಶೋ ಕೊಟ್ಟಿದ್ದಾರೆ, 6:30 8:30 2 ಶೋನ ಕೊಟ್ಟಿದ್ದಾರೆ ನೆದರ್ಲ್ಯಾಂಡ್ಸಲ್ಲಿ. ಕಂಪ್ಲೀಟ್ ಶೋ ಹೌಸ್ಫುಲ್ ಆಗಿದೆ ಅಲ್ಲಿ ಕನ್ನಡ ಸಂಘದವರು. ಸೊ ನಂಗೆ ಗೊತ್ತಿಲ್ಲ ಇದನ್ನು ಹೆಂಗೆ ತೊಗೊಂಡೋಗ್ಬೇಕೇನು ಅಂತ. ಇಷ್ಟು ದಿನ ಕೂಗಾಡಿದ್ದೀವಿ, ಕಿರ್ಚಾಡಿದ್ದೀವಿ, ಬೇಡ್ಕೊಂಡಿದ್ದೀವಿ, ಕೇಳಿದ್ದೀವಿ, ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಹೇಳಿದ್ವಿ. ಇವಾಗ ನಿಮ್ಮ ಮಡಲಿಗೆ ಬಿಟ್ಟಿದ್ದೀವಿ, ದಯವಿಟ್ಟು ಬಂದು ನೋಡ್ಬೇಕು ತಾವುಗಳು ಅಂತ ಕೇಳ್ತೀವಿ. ಇದಕ್ಕಿಂತ ಜಾಸ್ತಿ ಏನು ಹೇಳಿದ್ರೆ ಏನು ಬೇರೆ ಹತ್ರ ಆಗುತ್ತೆ ಇಲ್ಲ. ಅಂದರೆ ನಿಮ್ಗೆ ಹೋಲಿಸಿದ್ರೆ ಪವನ ಒಂದು 2-3 ಹೆಜ್ಜೆ ಮುಂದೆ ಅವರು ಸಿನಿಮಾಗಳ ವಿಷಯಕ್ಕೆ. ಈ ಸಂಭ್ರಮನ ಯೂಶಲಿ ನಟಿಯಾಗಿ ಅಂತಲ್ಲ, ಅಪ್ಪು ಸರ್ ಜೊತೆ ಕೆಲಸ ಮಾಡಿದಂತಹ ಸೋಮುನ್ ಜೊತೆಗೆ ಮೆಹಬೂಬಾ, ಈ ಎಲ್ಲವೂ ಟೈಟ್ಲ್ಗಳು ಕನೆಕ್ಷನ್ ಇದೆ. ಒಂದು ಅಲ್ಟಿಮೇಟ್ಲಿ ಎಲ್ಲವೂ ಸಿನಿಮಾಗಳಲ್ವಾ, ಎಲ್ಲದಕ್ಕೂ ಜನ ಬರಬೇಕು. ಇದಕ್ಕೊಂದು ರಿಯಾಕ್ಷನ್ ಅಂದರೆ ಒಂದೇ ಕಾಂಪೌಂಡಲ್ಲಿ 3 ಬೆಸ್ಟ್ ಸಿನಿಮಾ, ಒಬ್ಬ ಲೆಜೆಂಡ್ ಸಿನಿಮಾ, ಆ್ಯಂಡ್ ಸೂರಿ ಸರ್ ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ, ಅವ್ರ ಶಿಷ್ಯನೇ ಮಾಡಿರೋಂಥ ಸಿನಿಮಾ,
ವಾಟ್ ಅ ಕಾಂಬಿನೇಷನ್. ಐ ರಿಯಲಿ ಫೆಲ್ಟ್ ಒಳಗೆ ಬರ್ತಾ ಇವತ್ತು ವಿ ಶುಡ್ ಸೆಲೆಬ್ರೇಟ್ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಸಿನಿಮಾ ಈ ವರ್ಷ ಕೊಡ್ತಿರೋ ಒಂದು ಕಾಂಟೆಂಟ್ಗಳನ್ನ. ಸ್ಪೆಷಲಿ ಪ್ರತಿ ವರ್ಷ ಇತ್ತೀಚೆಗೆ ಒಂದು 3-4 ವರ್ಷಗಳ ಹಿಂದೆ ಕೋವಿಡ್ ಬಿಫೋರ್ ಅಥವಾ ಆಫ್ಟರ್ ಆದಮೇಲೂ ಪ್ರಶ್ನೆ ಮಾಡ್ತಾಯಿದ್ರು ಆಡಿಯನ್ಸ್, ಥಿಯೇಟ್ರಿಗೆ ಬನ್ನಿ ಅಂತ ಕರಿತೀರಾ, ಬಟ್ ಸಮ್ಟೈಮ್ಸ್ ಯು ಆಲ್ಸೋ ಫೇಲ್ ಟು ಡೆಲಿವರ್ ಗುಡ್ ಪ್ರಾಡಕ್ಟ್ ಅಂತ. ಬಟ್ 21st ಶುರು ಆದಾಗ್ಲಿಂದನೂ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಒಳ್ಳೆ ಕಾಂಟೆಂಟ್ ಬರ್ತಿದೆ. ಪ್ರತಿ ವಾರದಲ್ಲೂ ಪ್ರತಿ ತಿಂಗಳು ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಟಾಕ್ಸ್ ಬರ್ತಿದೆ ಸಿನಿಮಾ ಬಗ್ಗೆ. ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಇಂಡಸ್ಟ್ರಿಯವರು ಅನ್ನೋದು ತುಂಬ ಒಳ್ಳೆ ಟಾಕ್ಸ್ ಇರೋದ್ರಿಂದ ಐ ಥಿಂಕ್ ಪೀಪಲ್ ಶುಡ್ ಅದನ್ನು ಕೇಳಿ ಒಂದ್ಸಲ ಗಮನ ಕೊಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಸಿನಿಮಾಗಳ ಬಗ್ಗೆ ಒಂದು ಇನ್ನೂ ಹೆಚ್ಚಿನ ಪ್ರೀತಿ ಒಲವು ತೋರಿಸ್ಬೇಕು. ಆ್ಯಂಡ್ ಡೆಫಿನೆಟ್ಲಿ ಈ ಕಾಂಪೌಂಡ್ ಒಳಗೆ ಬರ್ತಿದ್ದಂಗೆ ಏನೋ ಬೇರೆಯೇ ಎನರ್ಜಿ ಇತ್ತು, ವೈಬ್ಸ್ ಇತ್ತು. ವಿ ಆರ್ ಡೆಫಿನೆಟ್ಲಿ ಸೆಲೆಬ್ರೇಟಿಂಗ್ 3 ಬೆಸ್ಟ್ ಸಿನಿಮಾ ಈ ಕಾಂಪೌಂಡ್ ಒಳಗೆ. ನನ್ನ ಅನಿಸಿಕೆ ಪ್ರಕಾರ ನಾನು ವಾಟ್ ಐ ಆಮ್ ಫೀಲಿಂಗ್, ಅಪ್ಪು ಸರ್ ಜಾಕಿ ಫಿಲಮ್ ನೋಡ್ತಿಲ್ಲ ಇವಾಗ, ಅಪ್ಪು ಸರ್ ಮೆಹಬೂಬ ಸಿನಿಮಾ ನೋಡ್ತಾವ್ರು ನಮ್ಮ ಜೊತೆಗೆ ಅಂತ ನಾನು ಪ್ರಾಮಾಣಿಕವಾಗಿ ಬಿಲೀವ್ ಮಾಡ್ತೀನಿ. ಯಾಕೆ ಅಂತಂದರೆ ಅಪ್ಪು ಸರ್ ಅಭಿಮಾನಿಗಳಿಗೆ ಜಾಕಿ ಇಸ್ ಅ ಬಿಗ್ ಸೆಲೆಬ್ರೇಷನ್. ಬಟ್ ಅಪ್ಪು ಸರ್ PRK ಅಂತ ಒಂದು ಸಂಸ್ಥೆ ಕಟ್ಟಿದ್ದು ಹೊಸಬರು ಬರಬೇಕು, ಹೊಸ ಸಿನಿಮಾಗಳಾಗಬೇಕು ಅಂತ ಐ ಸ್ಟ್ರಾಂಗ್ಲಿ ಬಿಲೀವ್. ನನ್ನ ಪಕ್ಕದಲ್ಲಿ ಒಂದು ಸೀಟ್ ಎಂಟಿ ಇದೆ, ಅದು ಅಪ್ಪು ಸರ್ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೊಸಬರು ಹೊಸ ಸಿನಿಮಾಗಳು ಅವರ ಬೆಂಬಲ ಇದೆ. ನಂದು ಅಂತಲ್ಲ, ಮಾರ್ಚ್ 15ನೇ ತಾರೀಕು ಅಪ್ಪು ಸರ್ ಡೆಫಿನೆಟಾಗಿ ಪ್ರತಿಯೊಬ್ಬರ ಹೊಸ ಸಿನಿಮಾ ನೋಡ್ತಿರ್ತಾರೆ. ಯಾಕಂದರೆ ಅವರ ಆಸೆ ಇದ್ದಿದ್ದು ಅದೇನೆ, PRK ಅಂತ ಒಂದು ಸಂಸ್ಥೆ ಕಟ್ಟಿದ್ದೆ ಹೊಸಬರು ಬರಬೇಕು, ಹೊಸಬರು ಗೆಲ್ಲಬೇಕು ಅಂತ. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ಈ ಥಿಯೇಟ್ರಲ್ಲಿದ್ದಾರೆ ಅಪ್ಪು ಸರ್ ಅಂತ. ಈ ಸಂಭ್ರಮದ ಮಧ್ಯೆ ಅಂದರೆ ಮಂಗಳೂರಲ್ಲಿ ಏನೋ ಒಂದು ಸಣ್ಣ ಕನ್ಫ್ಯೂಷನ್ಸ್ ಇದೆ, ಅದೊಂದು ಕ್ಲಾರಿಟಿ ಇದೆಯಾ ಸರ್? ಅದೇ ಸರ್, ನನಗೆ ಪ್ರಾಮಾಣಿಕಗೊಳ್ಬೇಕು ಅಂತ ಒಂದು 2-3 ನೋಟಿಸೇ ಬಂದುಬಿಟ್ಟಿದೆ ಸರ್. ಅದು ಏನು ನಾನು ತೋರಿಸ್ಬಿಡ್ತೀನಿ, ಅದು ಯಾಕೆ ಏನು ಎತ್ತ ಅನ್ನೋದು ಏನೂ ಅರ್ಥ ಆಗ್ತಿಲ್ಲ ನನಗೂ. ಎಲ್ಲ ಹೋಯ್ತದ ಅನ್ಸರ್ ನೋಡಿ, ನನ್ನ ಮನೆಗೆ ತಲುಪಿದೆ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅಂತ. ಸರ್ ಏನು ಅಂತ ಗೊತ್ತಿಲ್ಲ, ನಾನು ಏನೇನೋ ಬರ್ತಿದ್ದಾವೆ ಸಾಕಷ್ಟು, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು, ಸಿನಿಮಾ ತೆಗಿಬಾರ್ದು, ಮಂಗಳೂರಲ್ಲಿ ನಿಲ್ಲಿಸ್ಬಿಡ್ತೀವಿ, ಅದು ಇದು ಅಂತ ಏನೇನೋ ಮಾತಾಡ್ತಾರೆ. ದಯವಿಟ್ಟು ಬದುಕಕ್ಕೆ ಬಿಡೋಣ. ನಾನೇನು ಕೊಲೆ ಮಾಡ್ಕೊಂಡು ಬಂದಿಲ್ಲ, ಒಂದು ಒಳ್ಳೆ ಸಂದೇಶ ತಗೊಂಡು ಬಂದಿದ್ದೀನಿ. ನನಗೆ ಅದು ನಾನು ನಡಗ್ತಾ ಇದ್ದೀನಿ ನಿನ್ನೆ ನೈಟಿಂದ. ಬಿಕಾಸ್ ಆಫ್ ದಿಸ್ ರೀಸನ್. ಯಾವ ಹಂತಕ್ಕೆ ಹೋಗ್ತಿದೆ ಏನು ಅಂತ ನಮ್ಮ ಹೋರಾಟ, ಈ ಸಿನಿಮಾ ತೆಗಿಯೋದ್ರಲ್ಲಿ ಹೆಣ ಬಿದ್ದುಬಿಟ್ಟಿದೆ ನಮ್ಮದು. ಈ ಸಿನಿಮಾ ಹಿಂಗೆ ತರೋದು, ಈ ಥಿಯೇಟ್ರ್ ಇಟ್ಕೊಳ್ಳೋದು, ಥಿಯೇಟ್ರ್ಗಳು ನಮ್ಗೆ ಸಿಗಲಿಲ್ಲ. 3 ಸಿಂಗಲ್ ಸ್ಕ್ರೀನ್ಗಳು ಕೊಟ್ಟಿದ್ದು, ಅಲ್ಲಿ ನಮ್ಮ ಹುಡುಗರು ಬಂದು ಬೇಡ. ಸೊ ಈ ಹೋರಾಟಗಳ ಮಧ್ಯದಲ್ಲಿ ಇಂಥವೆಲ್ಲ ಸುದ್ದಿಗಳು ಕೇಳಿದಾಗ ತುಂಬ ಆತಂಕ ಆಗುತ್ತೆ. ಒಂದು ಅದ್ಭುತವಾದ ಕನ್ನಡ ಸಿನಿಮಾ ನಾವು ಜನಕ್ಕೆ ತೋರಿಸ್ಬೇಕು ಅಂತ ನರಳಾಡ್ತಾ ಇದ್ವಿ. ಸಿನಿಮಾನೇ ನೋಡಿದೆ ನೀವು ಬಾಯಿಗೆ ಬಂದಿದ್ದು ಅಥವಾ ಬೇರೆ ಬೇರೆ ಥರದ ಏನೇನೋ ಬರೋದು ತಪ್ಪಾಗುತ್ತೆ. ನನಗೆ ಸಾಕಷ್ಟು ಜನ ನ್ಯೂಸ್ ಅವ್ರು ಕೇಳಿದ್ರೆ ಏನ ಪ್ರತಿಕ್ರಿಯೆ ಕೊಡಿ ಅಂತ, ನಾನು ಎಲ್ಲೂ ಕೊಡಲಿಲ್ಲ ಅದನ್ನು. ನನಗೆ ಈ ಶೋ ಅಂತೂ ನಡೀತಾ ಇದೆ, ಇನ್ನು ಮುಂದೆ ಹೆಂಗೆ ಏನು ಅನ್ನೋದು ನನಗೂ ಆತಂಕ ಇದೆ. ಬಟ್ ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಡಿ. ನಾವು ಒಂದು ಒಳ್ಳೆ ಕತೆ ಕಂಟೆಂಟ್ನ ಮಾಡ್ಕೊಂಡು ಬಂದು ಸಿನಿಮಾ ತೋರಿಸ್ತಾ ಇರೋದು. ಏನೋ ಕಾಂಟ್ರವರ್ಸಿ ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತೇನಿಲ್ಲ. ಈಗ ಇದು ಎಲ್ಲದಕ್ಕೂ ಉತ್ತರ ಒಂದೇ ಒಂದಿರುತ್ತೆ ಸರ್. ಆಚೆ ಬರೋ ಜನರನ್ನ ಕೇಳಿ, ನಿಮ್ಗೇನಾದರೂ ಆ ಥರ ಅನ್ನಿಸ್ತಾ, ಬೇರೆ ಥರ ಫೀಲ್ ಆಯ್ತಾ ಅಂತ. ಸಿನಿಮಾ ನೋಡೋಕ್ಕೂ ಮೊದಲೇ ಎಲ್ಲವನ್ನೂ ಡಿಸೈಡ್ ಮಾಡ್ಕೊಂಬಿಟ್ಟು ಎಲ್ಲವನ್ನೂ ಅವರೇ ಮಾತಾಡ್ಕೊಂಬಿಟ್ರೆ ಇನ್ನು ನಾವು ಯಾಕಿರ್ಬೇಕು ಸರ್? ಏನಕ್ಕೆ ಇರ್ಬೇಕು? ನಾವು ಅದ್ಭುತವಾದ ಕ್ಯಾಮ್ರಾಗಳಿಟ್ಟಿದ್ದೀವಿ, ಅದ್ಭುತವಾದ ಸೆಟ್ ಹಾಕಿದ್ದೀವಿ, ಅದ್ಭುತ ಜಾಗಗಳ ಲೊಕೇಶನಲ್ಲಿ ಶೂಟ್ ಮಾಡಿ ಸಿನಿಮಾ ಅಲ್ಲಿ ಕತೆ ಕೇಳಬೇಕು. 2.5-3 ಕೋಟಿ ಖರ್ಚು ಮಾಡಿದ್ದೀವಿ ನಿಮ್ಮ ಕತೆ ಹೇಳಬೇಕು ಅಂತ. ಆಚೆ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಏನೋ ಒಂದು ಕತೆ ಹೇಳೋದು ತಪ್ಪಾಗುತ್ತೆ. ನನಗೆ ಗೊತ್ತಿಲ್ಲ ಅದು ರೈಟಾ ರಾಂಗ ನಾನು ಮಾತಾಡ್ತಾ ಇರೋದು ಅಂತ. ಬಟ್ ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನೀವು ಸ್ವಲ್ಪ ಕನಿಕರ ತೋರಿಸಿ. ನಾನೊಬ್ಬ ಕಾಮನ್ ಮ್ಯಾನ್ ಇಷ್ಟು ಫೈಟ್ ಮಾಡಿಕೊಂಡು ಸಿನಿಮಾನ ಹೊರಗಡೆ ತಗೊಂಡ್ಬಂದು ಇವತ್ತೊಂದು ಶೋ ಹಾಕಿದ್ದೀವಿ. ಈ ಥರದ್ದು ಸುಮಾರು 2-3 ಕಡೆಯಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಗಾಬರಿ ಆಯಿತು ಸರ್. ಪಾವನ ಹೇಳ್ದಂಗೆ ಮತ್ತು ನೀವು ಹೇಳ್ದಂಗೆ ಒಂದೇ ಕಾಂಪೌಂಡಲ್ಲಿ 3 ಸಿನಿಮಾಗಳು, ದಿಗ್ಗಜರು, ಹೊಸಬರು ಮತ್ತು ಕನ್ನಡ ಎಲ್ಲ ಆಡಿಯನ್ಸು ನಿಮ್ಮ ಸಿನಿಮಾಗಳನ್ನು ನೋಡಲಿ. ಫೈನಲಾಗಿ ಆಡಿಯನ್ಸ್ಗೆ ಇಬ್ಬರು ಹೇಳಕ್ಕೆ ಇಷ್ಟಪಡ್ತೀರಿ? ಬನ್ನಿ, ಪ್ರೀತಿಯಿಂದ ನಮ್ಮ ಸಿನಿಮಾನ ನಿಮ್ಗೆ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಮೆಹಬೂಬಾ ಇಟ್ಸ್ ಅ ಲವ್ ಸ್ಟೋರಿ, ಮ್ಯೂಸಿಕಲ್ ಲವ್ ಸ್ಟೋರಿ. ನಿಮ್ಮೆಲ್ಲರೂ ಖಂಡಿತ ಇಷ್ಟ ಆಗುತ್ತೆ. ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಯಾವುದೇ ಭಾವನೆಗಳಿಗೆ ಅಥವಾ ನಿಮ್ಮ ಯಾವುದೇ ನಂಬಿಕೆಗಳಿಗೆ ಬಗ್ಗೆ ಮಾತಾಡೋ ಅಥವಾ ಪ್ರಶ್ನಿಸುವಂಥ ಸಿನಿಮಾ ಖಂಡಿತ ಅಲ್ಲ. ಇದು ಕೇವಲ ಪ್ರೇಮ ಕಥೆ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಪ್ರೆಸೆನ್ಸ್ಗಾಗಿ, ನಿಮ್ಮ ಅಟೆನ್ಷನ್ಗಾಗಿ ನಾವು ಕಾಯ್ತಾ ಇರ್ತೀವಿ ಎಲ್ಲ ಚಿತ್ರಮಂದಿರದ ಮುಂದೆ. ಥ್ಯಾಂಕ್ ಯು. ಸೊ ಇಷ್ಟು ದಿನ ಎಲ್ಲವನ್ನೂ ಮಾಡಿದ್ದೀವಿ, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀನಿ. ಡೋರ್ಗೂ ಹೋಗಿದ್ದೀನಿ. ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಹಾಸನ, ಮೈಸೂರು, ಮಂಡ್ಯ, ಶಿವಮೊಗ್ಗ ಎಲ್ಲವನ್ನೂ ಒಬ್ಬನೇ ಓಡಾಡಿದ್ದೀನಿ. ರಾತ್ರಿ ನಿದ್ದೆ ಮಾಡ್ದಂಗೆ ಓಡಾಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ನಿಮ್ಮನ್ನೆಲ್ಲರ ಹತ್ರ ಮಾತಾಡಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಒಬ್ರಿಗೆ 500 ಜನ ಫಾಲೋವರ್ಸ್ ಇದ್ದಾರೆ ಅಂದರೆ ನಿಮ್ಮ ಫೋನ್ ಇಸ್ಕೊಂಡು ವೀಡಿಯೋ ಮಾಡಿದ್ದೀನಿ. ಇವೆಲ್ಲ ಅದು ಸುಮಾರು ಕಡೆ ಶೇರ್ ಆಗ್ತಿದೆ. ನಾನೊಂದು ಚಾಲೆಂಜ್ ಅಂತ ಮಾಡಿದೆ, ಸಿನಿಮಾ ತೆಗಿಯೋದು ಎಷ್ಟು ಕಷ್ಟ ಅನ್ನೋದನ್ನೊಂದು ಚಾಲೆಂಜ್ ಮಾಡಿದೆ. ಆ ಚಾಲೆಂಜು ನಿಮ್ಮ ಜೊತೆ ತೋರಿಸ್ಕೊಳಕ್ಕಾಗದೇ ಇರೋಷ್ಟು ಚಾಲೆಂಜ್ ಬಿತ್ತು ನನಗೆ. ದಯವಿಟ್ಟು ನಿಮ್ಮ ಮುಂದೆ ಇದೆ ಸಿನಿಮಾ. ಇವತ್ತು ಒಂದು ಸಣ್ಣ ಜಾಗ ಕೊಡಿ. ಸಾಕಷ್ಟು ಕೇಳ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಒಂದು ಶೋ ಆಗಿರೋದ್ರಿಂದ ಯಾರನ್ನ ಹೋಗಿರೋರ್ಗೆ ಫೋನ್ ಮಾಡಿ, ಅವ್ರು ಚೆನ್ನಾಗಿದೆ ಅಂದರೆ ಬನ್ನಿ. ಬಟ್ ಕೇಳಿ,
ಅವ್ರನ್ನ ದಯವಿಟ್ಟು ಅಟ್ಲೀಸ್ಟ್ ಫೋನ್ ಮಾಡಿಬಿಟ್ಟು ಹೆಂಗಿದೆ ಸಿನಿಮಾ ಅಂತ ಕೇಳಿ. ನಾನು ಇವತ್ತು ಹೇಳ್ತಾ ಇದ್ದೀನಿ ಅಥವಾ ಇವಾಗ ಬರೋ ಜನರು ನಿಮ್ಗೆ ಹೇಳ್ತಾರೆ ತುಂಬ ಅದ್ಭುತವಾದ ಸಿನಿಮಾ ಅಂತ. ಒಂದೇ ಒಂದು ಸಣ್ಣ ಅವಕಾಶ ಕೊಡಿ. ಕಳಕಳಿಯಿಂದ ಕೇಳ್ಕೊತೀನಿ, ಎಲ್ಲವನ್ನೂ ಮಾಡಿದ್ದೀನಿ. ಬಿಗ್ ಬಾಸಲ್ಲಿ ಅಷ್ಟು ಸಪೋರ್ಟ್ ಮಾಡಿದ್ರೆ, ನೀವುಗಳೆಲ್ಲೂ ಅಷ್ಟು ಓಟ್ ಹಾಕಿದ್ರೆ, ನಾನು ಗೆಲ್ಲಬೇಕು ಅಂತ ಹಾರೈಸಿದ್ರೆ, ಇಲ್ಲಿ ಗೆಲ್ಲಕ್ಕೆ ಒಂದು ಸಣ್ಣ ಅವಕಾಶ ಕೊಡಿ. ಯಾಕಂದರೆ ಇಲ್ಲಿ ಬರೀ ಹೀರೋ ಆಗಲ್ಲ, ಒಂದು ನಿರ್ಮಾಣ ಮಾಡಿ ಒಂದು ತಂಡನ ಕಟ್ಕೊಂಡಿದ್ದೀನಿ. ನನ್ನ ಕೈ ಹಿಡಿದ್ರೆ ನೀವು ಇಲ್ಲಿಂದ ಇನ್ನೊಂದು 4-5 ಸಿನಿಮಾಗಳು ಮುಂದೆ ಮಾಡುವಂಥ ಶಕ್ತಿ ನನಗೆ ನೀವು ಕೊಡಬೇಕು ಅಂತ ಕೇಳ್ಕೊಂತಾರೆ. ದಯವಿಟ್ಟು ಮೆಹಬೂಬ ಸಿನಿಮಾ ನೋಡಿ.